ಇವಾಗ ಗ್ಯಾರಂಟಿ ಯೋಜನೆ ಬಂದು ತೊಂದರೆ ಆಗಿರೋದು. ಅರ್ಥ ಆಯ್ತಾ? ತೊಂದರೆ ಏನಾಗಿಲ್ಲ, ಚೆನ್ನಾಗೇ ಇದೆ. ಆದರೆ ಕೊಡ್ತಾರೆ ದುಡ್ಡು ಸರಿ ಇಲ್ಲ. 5,000 10,000 20,000 25,000 ಕೊಡಬೇಕು. ಇವಾಗ ಕೊಟ್ಟಿದ್ರೆ ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ? ಬಡ ಜನಗಳಿಗೆ, ಬಡ ವರ್ಗದವ್ರಿಗೆ ಕೊಡ್ತಾರಲ್ವಾ. ಅದರಿಂದ ನೀವೇನು ಮಾಡಬೇಕು? ಜಾಸ್ತಿ ಕೊಡಬೇಕು. ಅವ್ರ ಮನೆಯಿಂದ ಈಚೆ ಬರಬಾರ್ದು, ಆರಾಮಾಗಿ ಅವ್ರ ಸೌಕರ್ಯ ಚೆನ್ನಾಗಿ ನೋಡ್ಕೋಬೇಕು ನಾವು. ಅದರಿಂದ ಟ್ಯಾಕ್ಸ್ ದುಡ್ಡು ಯಾರು ಕೊಡ್ತಾರದಲ್ವ, ಒಳ್ಳೇದಿಲ್ಲ ಆಯ್ತದೆ. ಅಭಿವೃದ್ಧಿ ಎಲ್ಲ ಆಯ್ತೈತೆ, ಅಭಿವೃದ್ಧಿಗೆ ಏಟಾಯ್ತೈತೆ. ಅಭಿವೃದ್ಧಿಗೆ ಮಾಡ್ತಾಯಿಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಕಾಸಿಲ್ಲ, ಬರೀ ಎಲ್ಲ ಅವ್ರಿಗೆ ಹೋಯ್ತಾಯಿತು. ಸೋಮಾರಿತನ ಬಂದಿಲ್ಲ, ಇನ್ನು ಬರಬೇಕು. ಬರೋಕ್ಕೆ ಮಾಡೋಕ್ಕೆ ಸರ್ಕಾರ ದುಡ್ಡು ಕೊಡ್ಬೇಕು ಸರಿಯಾಗಿ. ಅವ್ರಿಗೆ ಜನಗಳಿಗೆ ಸರಿಯಾಗಿ ದುಡ್ಡು ಕೊಡ್ತಾಯಿಲ್ಲ. ಅವರು ಅನಾನುಕೂಲ ಮಾಡ್ತಾವ್ರೆ ಸರ್ಕಾರ. ಸರಿಯಾಗಿ 10,000 15,000 20,000 ಕೊಟ್ಟರೆ ಅವ್ರಿಗೆ ಆರಾಮಾಗಿ ತಿರುಗಾಡ್ಕೊಂಡು ಬಡವರೆಲ್ಲ ಸೋಷಿಯಲ್ ಆಗಿರ್ತಾರೆ. ಇಫೆಕ್ಟ್ ಏನು ಆಗಲ್ಲ. ಯಾಕೆಂದರೆ ಗ್ಯಾರಂಟಿ ಕೊಟ್ಟವ್ರ ಯೋಜನೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾರೆ. ನೆಕ್ಸ್ಟ್ ಸರಿ 2,000 ಕೊಡ್ತಾರೆ, 4,000 ಕೊಡ್ತೀವಿ ಅಂತ ತಿರುಗಿ ಎಲೆಕ್ಷನ್ಗೆ ಎತ್ಕೊಂಬತ್ತಾರೆ. ಜನಗಳು ದುಡ್ಡು ಬೇಕಲ್ಲ, ಅದು ಬಡ ಜನಗಳೆಲ್ಲ ಓಟ್ ಹಾಕ್ತಾರೆ ಅವ್ರಿಗೆ. ಯಾವಾಗ ಶ್ರೀಮಂತರು ಓಟ್ ಹಾಕಲ್ವೋ, ವಯಸ್ಕರು ಯಾರು ಬುದ್ಧಿವಂತರು ಎಲ್ಲಿವರೆಗೂ ಓಟ್ ಹಾಕಲ್ಲ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಹಿಂಗೆ ಹಾಳಾಗೋಯ್ತಾರೆ. ಹಿಂಗೆ ಹಾಳಾಗೋಗೋ ಕಾರಣ ಏನಪ್ಪ ಅಂದರೆ ಬುದ್ಧಿವಂತರು ಯಾರು ಓಟ್ ಹಾಕ್ತಾಯಿಲ್ಲ, ಬೇಕಾಗಿಲ್ಲ. ಶ್ರೀಮಂತರು ಯಾರು ಬೇಕಾಗಿಲ್ಲ, ಓಟ್ ಎಲ್ಲ ಹಾಕ್ತಾರೆ. ಶ್ರೀಮಂತರು ಓಟ್ ಹಾಕ್ತಾಯಿಲ್ಲ, ಬಡವರು ಓಟ್ ಹಾಕೋದು. ಅದಕ್ಕೋಸ್ಕರ ಅವ್ರಿಗೆಲ್ಲ 5,000 15,000 ಕೊಡ್ತಾಯಿದ್ರೆ ಅನುಕೂಲ ಆಗಿ ತಿರ್ಗಿ ಓಟ್ ಹಾಕ್ತಾರೆ. ತಿರ್ಗಾ ಇದೇ ಸರ್ಕಾರ ಬರ್ತದೆ. ತಿರ್ಗಾ ಅನುಕೂಲ ಅಂತ ಅನಾನುಕೂಲ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ಥರ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಯಿತು ಮೇಯ್ನು. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಭೂಮಿದು ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿಬಿಟ್ರು. ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಆಗೋಯ್ತು. ನಮಗೆ ಮಧ್ಯಮ ವರ್ಗದವ್ರು ತೊಂದರೆ ಆಯಿತು. ಶ್ರೀಮಂತರಿಗೇನು ತೊಂದರೆ ಆಗಿಲ್ಲ, ಮಧ್ಯಮ ವರ್ಗದವ್ರು ತೊಂದರೆ ಆಯಿತು. ಕೀಳು ಮಟ್ಟದವ್ರಿಗೆ, ಅಡಿ ಮಟ್ಟದವ್ರಿಗೆ ಭಾಳ ಅನುಕೂಲ ಆಯಿತು. ಅಂದರೆ ಹಾಸ್ಕೊಂಡು ಒದ್ಕೊಳಕ್ಕೆ ಮಲ್ಕೊಳಕ್ಕೆ ಅನುಕೂಲ ಮಾಡಿದ್ರು ಸರ್ಕಾರ ಅಷ್ಟೇ. ಆಮೇಲೆ ಒಬ್ಬರಿಗೆ ಒಂದು ಕೂಪನ್ ರೇಷನ್ ಕಾರ್ಡ್ ಇಷ್ಟೇ ಅಕ್ಕಿ ಕೊಡಬೇಕು, ಇಷ್ಟೇ ರಾಗಿ ಕೊಡಬೇಕಂತ ನಿಗದಿ ಇಲ್ಲ. ಅವ್ರಿಗೆ ಎಷ್ಟೆಷ್ಟು ಕೆ ಜಿ ಕೊಟ್ಬಿಡ್ತಾರೆ. ಮನೆಗಳಿರೋ 8 ಜನ ಅವರೇ, 8 ಜನಕ್ಕೆ ಸೇರಿಸಿ ಇಷ್ಟು ಕೊಡಬೇಕು ಅಂತ ಕೊಟ್ಬಿಡ್ತಾವ್ರೆ. ಅಷ್ಟೇ ಹೊರತು ಅದೆಲ್ಲ ಅರ್ಧಂಬರ್ಧ ಉಪಯೋಗಿಸ್ತಾರೆ. ಇನ್ನು ಅರ್ಧಂಬರ್ಧ ಹೋಟೆಲ್ಗಳ್ಗೆ ಹೋಯ್ತವೆ ಅಕ್ಕಿಗಳೆಲ್ಲ ಪ್ರತಿಯೊಂದು. ಕೊಡ್ತಾರೆ ಧೂಳು ರಾಗಿ, ಅದೇನಕ್ಕೂ ಸುಖ ಇಲ್ಲ, ವೇಸ್ಟ್. ಸರಿಯಾಗಿರೋದು ಉತ್ಪನ್ನ ಅವ್ರು ಸರಿಯಾಗಿ ಕೊಡ್ತಾಯಿಲ್ಲ. ಅದು ಗ್ಯಾರಂಟಿ ಯೋಜನೆ ಅವರು ತಂದಿದ್ದಾರಲ್ಲ, ಅದರಿಂದ ಉಪಯೋಗಗಳು ಆಗ್ತಾ ಇದ್ದಾವೆ? ಉಪಯೋಗ ಇಲ್ಲ, ಎಲ್ಲ ಮಲ್ಕೊಂತವ್ರೆ. ಇದರಿಂದ ತಂದಿರೋದು ಕೊಟ್ಟಿರೋದು ಏನೇನು ಕಾಸು ಕೊಡ್ತೀವಿ ಸರ್ಕಾರದಿಂದ ಬಡವರಿಗೆ, ತೆರಿಗೆ ದುಡ್ಡು, ಅದು ಸರ್ಕಾರದ ತೆರಿಗೆ ದುಡ್ಡು. ಅದು ಆ ದುಡ್ಡು ಏನು ಮಾಡ್ತಾರೆ, ಬಳಸ್ಕೊಂಡು ಕೊಡ್ತಾವ್ರೆ. ಯಾರಿಗೆ? ಪಬ್ಲಿಕ್ಗೆ, ಅಡಿಮಟ್ಟ ವರ್ಗದವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಆಯ್ತಾಯಿದೆ. ಅವ್ರಿಗೆ ಅನುಕೂಲ ಆಯ್ತಾಯಿದೆ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಇನ್ನೂ ಅನುಕೂಲ ಆಯ್ತದೆ. ಯಾಕೆಂದರೆ ಮನೆ ಬಿಟ್ಟು ಬರ್ದೆ ಸುಖವಾಗಿರ್ತಾರೆ ಅವರು. 5,000 ಕೊಡಬೇಕು, ಈಗ ಕೊಡ್ತಾರೆ ಸಾಲದು. 2,000 ಕೊಡೋದ್ರಿಂದ ಭಾರಿ ತೊಂದರೆ ಆಯ್ತಾಯಿದೆ. 5,000 10,000 ಕೊಟ್ಬಿಟ್ರೆ ಅವ್ರು ಈಚೆಗೆ ಬರೋಲ್ಲ, ಆರಾಮಾಗಿ ಓದ್ಕೊಂಡು ಮಲ್ಕೊಂತಾರೆ. ಇದು ಮಾಡ್ತಾರೆ, ತೊಂದರೆ ಇವ್ರು ಮಾಡ್ತಾರೆ. ಯಾರು ಗ್ಯಾರಂಟಿ ಯೋಜನೆ ಮಾಡೋದು ಸರಿಯಿಲ್ಲ. ಜಾಸ್ತಿ ಕೊಡಬೇಕಾಯ್ತು ಕಾಸು. ಕೊಟ್ಟಿದ್ರೆ ಸ್ವಲ್ಪ ಅನುಕೂಲ ಆಗೋದು. 10,000 ಕೊಟ್ಬಿಟ್ಟಿದ್ರೆ ಸ್ವಲ್ಪ ಮನೆಗೆ ಅನುಕೂಲ ಆಗೋದು. ಅವ್ರಿಗೆಲ್ಲ ಹಾಸ್ಕೊಂಡು ಮಲ್ಕೊಂಡವ್ರು ಮನೇಲಿ ಈಚೆ ಬರ್ದಿದ್ದಂಗೆ ಆಗೋದು, ಅನುಕೂಲ ಆಗೋದು. ಮಾಡೋದು ಸರಿಯಿಲ್ಲ. ಬರೀ 2,000 ಕೊಟ್ಟರೆ ಏನು ಸಿಗೋಲ್ಲ. ಕೊಟ್ಟರೆ 10 15,000 ಕೊಡ್ಬೇಕು. ಕೊಟ್ಟರೆ ಯಾವ ಕೆಲಸ ಕಾರ್ಯ ಏನು ಮಾಡೋಂಗಿಲ್ಲ. ಅವಾಗ ಕೊಟ್ಟರೆ ಅನುಕೂಲ ಆಯ್ತದೆ. ಇದು ಯಾಕೋತ್ತರ ಕೊಟ್ಟಿರೋದು ಗ್ಯಾರಂಟಿ ಕಾರ್ಡ್, ಅದಕ್ಕೆ ತಾನೆ ಅನುಕೂಲ ಆಗಕ್ಕೆ ತಾನು ಜನಗಳು ಕೊಟ್ಟಿರೋದು. ಕೊಟ್ಟರೆ 2,000 ಕೊಟ್ಟರೆ ಏನು ಸುಖ ಬರ್ತದೆ? ಸಾಲಲ್ಲ. ಅದರಿಂದ ಸರ್ಕಾರ ಕೊಡ್ತಾ ಇರೋದ್ರಿಂದ ಅದು ಕಡಿಮೆ, ಸ್ವಲ್ಪ ಜಾಸ್ತಿ ಕೊಡಬೇಕು. 10 15 20,000 ಕೊಡಬೇಕು ಅಲ್ಲಿವರೆಗೂ. ಈಗ ಪ್ರಜಾಪ್ರಭುತ್ವದಿಂದ ಅದು ಆಯ್ಕೆಯಾಗಿ ಬಂದಿರ್ತಾರಲ್ಲ MLAಗಳು, ಅದರಿಂದ ಅನುಕೂಲ ಆಯ್ತದೆ. ಅದರಿಂದ ಅಂಥವ್ರು ಬೇಕು. ಇಲ್ಲಿ ಗ್ಯಾರಂಟಿ ಯೋಜನೆಯಿಂದ ಏನು ಸುಖ ಇಲ್ಲ. ಇವಾಗ ಕರೆಂಟ್ ಫ್ರೀಯಾಗಿ ಕೊಡೋದೇ ಆಗಲಿ, ಬಸ್ ಫ್ರೀಯಾಗಿ ಕೊಡೋದ್ರಿಂದ ಏನು ಅನುಕೂಲ ಇಲ್ಲ. ಅರ್ಥ ಆಯ್ತಾ? ಬಸ್ ಚಾರ್ಜ್ ಜಾಸ್ತಿ, ಬಸ್ ಫ್ರೀಯಾಗಿ ಕೊಟ್ಟಿರೋದ್ರಿಂದ ಅಲ್ಲಿ ದೇವಸ್ಥಾನಗಳು ಉಂಡಿ ತುಂಬ ಹೋಯ್ತಾಯಿದೆ ಕಾಸು. ಆ ಕಾಸೆಲ್ಲ ಸರ್ಕಾರಕ್ಕೆ ಹೋಯ್ತಾಯಿದೆ. ಇನ್ನೆಲ್ಲ ಲಾಸ್ ಆಯ್ತೈತೆ. ಲಾಸ್ ಏನು ಆಯ್ತಲ್ಲ ಸರ್ಕಾರಕ್ಕೆ. ಈ ಜನಗಳೆಲ್ಲ ಹೋಯ್ತಾರೆ, ಉಂಡಿ ಕಾಸು ಹಾಕ್ತಾರೆ. ಉಂಡಿ ಕಾಸೆಲ್ಲ ಸರ್ಕಾರಕ್ಕೆ ಹೋಯ್ತು. ಅದನ್ನು ಲಾಭನೇ. ಲಾಸ್ ಆಯ್ತಲ್ಲ, ಬಸ್ಸಿಂದ ಲಾಸ್ ಇಲ್ಲ, ಲಾಭನೇ. ಆಮೇಲೆ ಇನ್ನೊಂದು ಏನವ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ತಪ್ಪಾಯ್ತೈತೆ. ಅರ್ಥ ಆಯ್ತಾ? ಯಾವಾಗ ನಡೀತದೆ, ಯಾರು ಒಳ್ಳೇದು ಬಂದರೆ ಒಳ್ಳೆಯದು, ಯಾರು ಕೆಟ್ಟದ್ದು ಬಂದರೂ ಸೇಮ್ ಅಲ್ಲ ಅಂತೆಲ್ಲ ಮುಖ್ಯ. ನಮಗೆ ಜನಗಳಿಗೆ ಗೌರ್ಮೆಂಟ್ ಕೆಲಸದವ್ರಿಗೆ ಕರೆಕ್ಟಾಗಿ ಇಷ್ಟೇ ವಯಸ್ಸಿರಬೇಕು, ಇಷ್ಟೇ ವಯಸ್ಸಿಗೆ ಅಪಾರ್ಟ್ಮೆಂಟ್ ತೊಗೊಬೇಕು ಅಂತೆಲ್ಲ ಇದೆ. ಆದರೆ ನಮಗೆ ರಾಜಕೀಯದವ್ರು ಒಬ್ಬರು ಇಲ್ಲ ಈ ಥರ. ಆಮೇಲೆ ಎಷ್ಟು ಜನಕ್ಕೆ ಎಷ್ಟನೇ ತಾರೀಕಿಗೆ ರಿಟೈರ್ಡ್ ಆಗಬೇಕು, ಅವ್ರಿಗೆ ಅವೆಲ್ಲೇ ಇಲ್ಲ. ಎಷ್ಟೇ ವಯಸ್ಸಿಗೆ ಅಪಾರ್ಟ್ಮೆಂಟ್ ಆಗಬೇಕು, MLA ಆಗಬೇಕು, ಏನು ಓದಿರ್ಬೇಕು, ಎಜುಕೇಷನ್ ಏನು ಎರಡೂ ಇಲ್ಲ ಅವರಿಗೆ. ಯಾವನು ಕುರಿ ಕಾಯೋನಾಗಲಿ, ಹಸ ಕಟ್ ಮಾಡೋನಾಗಲಿ, ಯಾವನಾರಾಗಲಿ ಅವರೆಲ್ಲ ಬಂದು ರಾಜಕೀಯ ಮಾಡ್ತಾರೆ. MLAಗಳು ಆಯ್ತು. ಅವ್ರಿಗೆ ದುಡ್ಡಿರೋನು ಒಟ್ಟು ದುಡ್ಡು ಹಾಕಿದ್ರೆ ಗೆಲ್ಬೋದು ಅಂತ ತಿಳ್ಕೊಂಬಿಟ್ಟಾರೆ. ಎಲ್ಲ ದುಡ್ಡು ಹಾಕಿ ಗೆದ್ದು ಬರ್ತಾವ್ರೆ. ವಿದ್ಯಾವಂತರು ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕಾಸು ಅಂತಾರೆ. ಏನು ಸುಖ ಬಂತು? ಅದರಿಂದ ಏನು ಸುಖ ಇಲ್ಲ. ಒಂದು ಅಭಿವೃದ್ಧಿ ಅಂದರೆ ಫ್ಯಾಕ್ಟ್ರಿ ದುಡ್ಡು ತಯಾರು ಮಾಡಬೇಕು, ಅನುಕೂಲ ಮಾಡಬೇಕು ಹುಡುಗರಿಗೆ. ಅಪಾರ್ಟ್ಮೆಂಟ್ಗಳು ಮಾಡಿದ್ರೆ ಮಾತ್ರ ಅಲ್ಲಿ ಅನುಕೂಲ ಇದೆ. ಸುಮ್ಮನೆ ಅನುಕೂಲ ಆಯ್ತದೆ, ಅನುಕೂಲ ಆಯಿತು. ಹುಡುಗರಿಗೆ ಸ್ಕಾಲರ್ಶಿಪ್ ಕೊಟ್ಬಿಟ್ಟು ದುಡ್ಡು 2,000 5,000 ಕೊಟ್ಬಿಟ್ಟು ಏನು ಅನುಕೂಲ ಆಯಿತು? ಏನು ಅನುಕೂಲ ಇಲ್ಲ. ಅದರಿಂದ ಅವ್ರಿಗೆಲ್ಲ ಕೆಲಸ ಕೊಡ್ಬೇಕು ನಾವು, ಅವಾಗ ಅನುಕೂಲ ಆಯ್ತದೆ. ಇಲ್ಲ
ಕೆಲಸ ಕೊಡ್ತಾ ಇಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.